ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದುಕೊಂಡಿದ್ದಂತಹ ದರ್ಶನ್ ಜಾಮೀನು ರದ್ದಾಯಿತು. ಬೆಳಗ್ಗೆ ಮಧ್ಯಾಹ್ನ ಅಷ್ಟರಲ್ಲಿ ಅದಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಲಾಗಿದೆ. ಪವಿತ್ರ ಗೌಡ, ಲಕ್ಷ್ಮಣ್, ನಾಗರಾಜ್ ಮತ್ತು ಪ್ರದೋಷ್ ಈಗಾಗಲೇ ಬಂಧನಕ್ಕೊಳಗಾಗಿದ್ದಾರೆ. ರೇಣುಕಾಸ್ವಾಮಿ ಕಿಲ್ಲಿಂಗ್ ಟೀಮ್ ಅರೆಸ್ಟ್ ಆಗಿದ್ದಾರೆ. ಪವಿತ್ರ ಗೌಡ ನಿವಾಸದಲ್ಲಾದ್ರೆ ಲಕ್ಷ್ಮಣ್, ನಾಗರಾಜ್, ಪ್ರದೋಷ್ನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೇಳಕ ಬಂದಿದ್ದಾರೆ. RR ನಗರದ ನಿವಾಸದಿಂದ ಪವಿತ್ರ ಗೌಡ ಅರೆಸ್ಟ್, ಬಂಧನ. ಕಣ್ಣೀರು ಇಡುತ್ತಲೇ ಪೊಲೀಸ್ ವಾಹನ ಹತ್ತಿದ ಪವಿತ್ರ ಗೌಡ. ಅನ್ನಪೂರ್ಣೇಶ್ವರಿ ಪೊಲೀಸರಿಂದ ಪ್ರದೋಷ್ ಬಂಧನ ಆಗಿದೆ. ಆತನ ಜಾಮೀನು ಕೂಡ ರದ್ದಾಗಿತ್ತು. ಮೈಸೂರಿನಲ್ಲಿ ಆರೋಪಿ ಲಕ್ಷ್ಮಣ್ ಬಂಧನ. ದರ್ಶನ್ ಅರೆಸ್ಟ್ಗಾಗಿ 3 ತಂಡ ರಚನೆ ಮಾಡಿದ ಪೊಲೀಸರು ತಮಿಳುನಾಡಿನಲ್ಲಿದ್ದಾರೋ. ಆರೋಪಿ ದರ್ಶನ್ಗಾಗಿ ತಲಾಶ್ ನಡೆಸುತ್ತಿರುವಂತಹ ಪೊಲೀಸರು ಲೊಕೇಶನ್ ಟ್ರೇಸ್ ಮಾಡಲಾಗ್ತಾ ಇದೆ. ಪೊಲೀಸರ ದಾರಿ ತಪ್ಪಿಸುತ್ತಿದ್ದಾರ ದರ್ಶನ್ ಆಪ್ತ ಧನ್ವೀರ್. ಕೋರ್ಟ್ಗೆ ಸರೆಂಡರ್ ಆಗಲು ದರ್ಶನ್ ಪ್ಲಾನ್ ಮಾಡಿದ್ರ. ಸಂಜೆ 4:30ಕ್ಕೆ ಸರೆಂಡರ್ ಆಗ್ತಾರ ಕಿಲ್ಲಿಂಗ್ ಸ್ಟಾರ್ ದರ್ಶನ್. ರೇಣುಕಾಸ್ವಾಮಿ ಕಿಲ್ಲಿಂಗ್ ಟೀಮ್ ಅರೆಸ್ಟ್ ಆಗಿದೆ. ತಮಿಳುನಾಡಿಗೆ ನೋಡಿ, ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಪವಿತ್ರ ಗೌಡ ತನ್ನ ನಿವಾಸದಿಂದ ಅರೆಸ್ಟ್ ಆಗಿ ಬರ್ತಾ ಇರುವಂತಹದ್ದು. ಅರೆಸ್ಟ್ ಮಾಡಲಾಗಿದೆ. RR ನಗರದ ತಮ್ಮ ನಿವಾಸದಿಂದ ನಡಿ ಮುಂದಕ್ಕೆ ಅಂತ ಹೇಳಿ ಮಹಿಳಾ ಪೊಲೀಸ್ ಪೇದೆ ತಳ್ತಿದ್ದಾರೆ. ನಡಿ ಮುಂದಕ್ಕೆ, ಲೇಟ್ ಮಾಡಬೇಡ, ಕಾಯ್ತಾ ಇದೆ ರಥ. 10 ರಥನ. ಮುಖದಲ್ಲಿ ಸಂಭ್ರಮಕ್ಕೇನು ಕಮ್ಮಿ ಇರಲಿಲ್ಲ. ಯಾವ ಬೇಸರವೂ ಕಾಣ್ತಾ ಇಲ್ಲ ಆ ಕಣ್ಣುಗಳಲ್ಲಿ. ಆ ಕಣ್ಣುಗಳಲ್ಲಿ ಯಾವ ಬೇಸರವೂ ಇಲ್ಲ, ಯಾವ ಆತಂಕವೂ ಇಲ್ಲ. ಸಿಂಗಲ್ ಪೇರೆಂಟು ಅಂತ ನೀವು ತಾನೇ ಹೇಳಿದ್ದು. ಈಗ ಮಹಿಳಾ ಪೊಲೀಸರಿಂದ ನಡಿ ಮುಂದಕ್ಕೆ, ವಿಳಂಬ ಮಾಡಬೇಡ, ಮುಂದಕ್ಕೆ ನಡಿ, ರಥ ಕಾಯ್ತಾ ಇದೆ, ಕೂತ್ಕೊಂಡು ಹೋಗೋಣ. ರಥ ಕಾಯ್ತಾ ಇದೆ. ಎಸಿನೋ ನಾನ್ ಎಸಿನೋ ಪಾಪ ಕೂರಿಸ್ಕೊಂಡ್ರು ಕರ್ಕೊಂಡು ಬರ್ತಾ ಇದ್ದಾರೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ನಿನ್ನೆ ಮೆತ್ತನೆಯ ಹಾಸಿಗೆಯಲ್ಲಿ ಮಲಗ್ತಾ ಇದ್ರು ಪಾಪ. ಇದು ಯಾವುದರ ಪರಿವೆಯೇ ಇಲ್ಲದೆ ಸುಪ್ರಭಾತದಲ್ಲಿ ಪೋಸ್ಟ್ ಹಾಕತ್ತಾರೆ. ಸತ್ಯಮೇವ ಜಯತೆ ಅಂತ ಹಾಕೊಂಡಿದ್ರು ಕೂಡ ನಾನಿಷ್ಟು ಕೂಗಾಡ್ತಾ ಇರಲಿಲ್ಲ. ಹಾಕೊಂಡಿದ್ದೇನು, ನ್ಯಾಯ ಮತ್ತು ಸತ್ಯ ಎಲ್ಲದಕ್ಕಿಂತಲೂ ಬಲವಾಗಿದ್ದು, ಆ ಬಲ ಹೆಂಗಿದೆ ಅಂತ ಈಗ ಅನುಭವಕ್ಕೆ ಬರ್ತಾ ಇದೆ ಆಕೆಗೆ. ನಟಿ ರಮ್ಯಾನು ಇವತ್ತು ಪೋಸ್ಟ್ ಹಾಕೊಂಡ್ರು. ಯಾಕೆ ರಮ್ಯಾ ಬಗ್ಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಇದೆ. ನೋಡಿ, ಈ ದೃಶ್ಯಗಳೇ ಭರವಸೆ, ಈ ದೃಶ್ಯನೇ ಭರವಸೆ. ಆ ಕೊಲೆಗೆ ಪ್ರಚೋದನೆ ಕೊಟ್ಟ ಆರೋಪ ಈಕೆ ಮೇಲಿದೆ. ಇವರೆಲ್ಲರೂ ಆರೋಪಿಗಳು. ಆ ಕೊಲೆಗೆ ಪ್ರಚೋದನೆ ಕೊಟ್ಟ ಆರೋಪ ಈಕೆಯ ಮೇಲಿದೆ. ಆ ಕೊಲೆ ಮಾಡೋದಕ್ಕೆ ಮೂಲ ಕಾರಣಕರ್ತರು ಯಾರ್ಯಾರು ಎಲ್ಲವೂ ತನಿಖೆಯಿಂದ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ತೀರ್ಪು ಹೊರಬರುವಾಗ ಗೊತ್ತಾಗುತ್ತೆ ಯಾರ್ಯಾರ ಪಾತ್ರ ಎಷ್ಟೆಷ್ಟಿತ್ತು ಅಂತ. ಆದರೆ ಸ್ವತಂತ್ರ ಹಕ್ಕಿಗಳಂತೆ ಈ ದಿನದವರೆಗೂ ಕೂಡ ಹಾರ್ತಾ ಇದ್ದಂತಹ ಪಾರಿವಾಳದ ರೆಕ್ಕೆಗಳು ಕಟ್ಟಾಗಿದ್ದಾವೆ. ಸ್ವತಂತ್ರವಾಗಿ ಹಾರಾಡ್ತಾ ಇದ್ದಂತಹ RR ನಗರದ ಆರೋಪಿ ಪವಿತ್ರ ಗೌಡಳನ್ನ ಇವತ್ತು ಪೊಲೀಸರು ಆಕೆಯ ನಿವಾಸಕ್ಕೆ ಖುದ್ದು ಹೋಗಿ ಕರ್ಕೊಂಡು ಬಂದರು. ಈಗ ಗೊತ್ತಾಗುತ್ತೆ ಯಾರ್ಯಾರು ಯಾವ್ಯಾವ ಕಾರಾಗೃಹಕ್ಕೆ ಹೋಗ್ತಾರೆ ಅಂತ. ಯಾವ್ಯಾವ ಕಾರಾಗೃಹಕ್ಕೆ ಯಾವಾಗ ಅವರನ್ನ ಶಿಫ್ಟ್ ಮಾಡಬೇಕು ಅನ್ನುವಂತಹ ಗೈಡ್ಲೈನ್ಸ್ಗಳು ಇನ್ನೇನು ಪೊಲೀಸರಿಗೆ ಸಿಗಬೇಕಷ್ಟೆ. ಮತ್ತೊಬ್ಬ ಆರೋಪಿ ಇದ್ದಾನೆ, ಐನಾತಿ ಆರೋಪಿ, A2 ಆರೋಪಿ. ಎಲ್ಲವನು ಹೆಂಗವನು ಯಾರ್ಯಾರ ಜೊತೆಲಿದ್ದಾರೋ ಈವರೆಗೂ ಕ್ಲಾರಿಟಿ ಇಲ್ಲ. ತಮಿಳುನಾಡಿಗೆ ಹೋಗಿದ್ರು ಅನ್ನೋ ಮಾಹಿತಿ ಇದೆ, ಅಲ್ಲಿಂದಲೇ ಬರ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಎಲ್ಲಿ ತಗಲಾಕತ್ತಾರೆ ಅನ್ನೋ ನಿಖರ ಮಾಹಿತಿ ಇನ್ನೂ ಇಲ್ಲ. ಲೊಕೇಶನ್ ಟ್ರೇಸ್ ಮಾಡಲಾಗ್ತಾ ಇದೆ ಪೊಲೀಸರಿಂದ. ನ್ಯಾಯಾಲಯದ ಆದೇಶ ಬಂದ ಕೂಡಲೇ, ಆ ಆದೇಶದ ಪ್ರತಿ ಪೊಲೀಸರಿಗೆ ವರ್ಗಾವಣೆ ಆದ ಕೂಡಲೇ ತಕ್ಷಣ ಸಂಬಂಧಪಟ್ಟಂತ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು, ಬಂಧನ ಮಾಡಬೇಕು.
ಹಾರಾಡಂಗಿಲ್ಲ. ಅದಕ್ಕಿದ್ದ ಪರವಾನಗಿ ಮುಕ್ತಾಯ ಆಗಿದೆ. ಪರವಾನಗಿ ಅಂತ ಹೇಳಿದ್ರೆ ಜಾಮೀನು ಎಕ್ಸ್ಪೈರ್, ಜಾಮೀನಿಲ್ಲ. ಇನ್ನು ಕೂತ್ಕೊಳ್ಳಿ 6 ತಿಂಗಳು ಒಳಗೆ. ಶೆಡ್ಡಿ ಕರ್ಕೊಬರದಂತೆ, 4-6 ಜನ ಎದೆ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡದಂತೆ. ಆತ ರಕ್ತಸ್ರಾವ ಬರೋವರೆಗೂ ಡ್ಯಾನ್ಸ್ ಮಾಡೋದು ಆತನ ಎದೆ ಮೇಲೆ ನಿಂತ್ಕೊಂಡು. ಈಗ ಅನುಭವಿಸಿ. ನಾವು ಸೆಲೆಬ್ರಿಟಿಗಳು, ನಾವು ಮಾಡುವ ಪಾಪಕೃತ್ಯಗಳು ಸಮಾಜದ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಪ್ರಭಾವ ಇದೆ. ನಾವು ಸಾಮಾಜಿಕವಾದಂತಹ ಸೆಲೆಬ್ರಿಟಿಗಳು. ನಮ್ಮ ಕಾನೂನು ಇವತ್ತು ಹೇಳ್ತು, ಹೈಕೋರ್ಟನ್ನು ತರಾಟೆಗೆ ತೆಗೆದುಕೊಳ್ತು ಕಾನೂನು, ಸುಪ್ರೀಂ ಕೋರ್ಟು. ನೀವು ಯಾಕೆ ವಿವೇಚನೆ ಬಳಸಿಲ್ಲ ಅಂತ ಕೇಳ್ತು. ಒಂದು ಕೊಲೆ ಪ್ರಕರಣದ ಅತ್ಯಂತ ಸಮೀಪ ಇರತಕ್ಕಂಥ ಆರೋಪಿಗಳು A1 A2 ಅಂಥವ್ರಿಗೆ ನೀವು ಜಾಮೀನು ಹೆಂಗೆ ಕೊಟ್ರಿ ಅಂತ ಕೇಳ್ತು. ಯಾವ ಮಾನದಂಡದ ಮೇಲೆ ಜಾಮೀನು ಕೊಟ್ರಿ? ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕಾಗಿತ್ತಲ್ಲ. ಮನೆ ಮಕ್ಕಳನ್ನ ಹೆಂಗೆ ಕಿವಿ ಹಿಂಡ್ತಾರೋ ಹಂಗೆ ಸುಪ್ರೀಂ ಕೋರ್ಟ್ ತನ್ನ ಹೈಕೋರ್ಟನ್ನು ಕಿವಿ ಹಿಂಡಿತು. ಸೊ ಈಗ ಜಾಮೀನು ರದ್ದಾಗಿದೆ ನೋಡಿ. ಪವಿತ್ರ ಗೌಡ್ರ ಪರ ವಕೀಲರು ಅಲ್ಲೇ ಇದ್ದಾರೆ. ಅದು ಇದ್ದೇನು ಮಾಡ್ತಾರೋ ಗೊತ್ತಿಲ್ಲ. ಸ್ವತಂತ್ರವಾಗಿ ಹಾರುತ್ತಿದ್ದ ಪಾರಿವಾಳಗಳನ್ನ ಪೊಲೀಸರು ಎಳಕ ಬಂದು ಜೀಪಿಗೆ ಹಾಕಿ ಈಗ ಬಂಧನ ಮಾಡ್ತಾರೆ, ಪಂಜರದಲ್ಲಿಡ್ತಾರೆ ಪಾರಿವಾಳನ. ಪಾಪ ಮಧ್ಯಾಹ್ನ ಆಗ್ತಿದ್ದ ಹಾಗೆ ಉಡುಪಿ ಹೋಟ್ಲಿಗೆ ಹೋಗಿ ಕಾಫಿ ಕುಡಿತಾ ಇದ್ರೇನು, ಇನ್ನೆಲ್ಲಿ ಕುಡಿತಾರೆ? ತನಗಿಷ್ಟ ಬಂದ ಟೆಂಪಲ್ಗೆ ಹೋಗಿ ದೇವರ ದರ್ಶನ ಪಡ್ಕತ್ತಾ ಇದ್ರು. ಪಾಪ ಜೈಲಲ್ಲೂ ಕೂಡ ದೇವರುಗಳನ್ನ ಯಾವ ಕೋಣೆಯಲ್ಲಿ ಇಟ್ಟಿರ್ತಾರೋ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೇಕು. ಪಾಪ ಎಲ್ಲ ಸ್ವಾತಂತ್ರ್ಯಕ್ಕೂ ಕೂಡ ತಿಲಾಂಜಲಿ ಇಡಲಾಗಿದೆ. ವಿಚಾರಣಾಧೀನ ಕೈದಿಗೆ ಇರಬಹುದಾದ ಸ್ವಾತಂತ್ರ್ಯ ಮಾತ್ರ ಇವರಿಗೆ ಉಳಿಸಿಕೊಳ್ಳಲಾಗಿದೆ. ಆ ಸ್ವಾತಂತ್ರ್ಯವನ್ನ ಹರಣ ಮಾಡೋದಕ್ಕಾಗಲ್ಲ. ಒಬ್ಬ ಕೈದಿಗೆ ಏನೇನು, ಕೈದಿ ಅಂತ ಹೇಳಿದ್ರೆ ಈಗ ಜುಡಿಷಿಯಲ್ ಕಸ್ಟಡಿಗೆ ಬರ್ತಾರೆ ಇವರು. ಇವರಿಗೆ ಇರಬಹುದಾದ ಸವಲತ್ತುಗಳನ್ನು ಅಲ್ಲಿ ಕೊಡಲಾಗುತ್ತೆ. ನೀವು ಗಮನಿಸಿ, ಈ ಹಿಂದೆ ರಾಜಾತಿಥ್ಯವನ್ನು ಕೊಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಅಲ್ಲಿನ ಅಧೀಕ್ಷಕನನ್ನ ಸಸ್ಪೆಂಡ್ ಮಾಡಲಾಯಿತು. ಯಾರು ಮಾಡಿದ್ದು ಸಸ್ಪೆಂಡ್? ಸರ್ಕಾರ ಅಲ್ಲ, ಘನ ನ್ಯಾಯಾಲಯ, ಗೌರವಾನ್ವಿತ ಪೀಠ. ಐತಿಹಾಸಿಕ ತೀರ್ಪಿದು, ಚಿಲ್ಲರೆ ತೀರ್ಪು ಅನ್ಕೋಬೇಡಿ. ನ್ಯಾಯಾಲಯದ ಐತಿಹಾಸಿಕ ತೀರ್ಪು. ಜನಸಾಮಾನ್ಯರಿಗೆ ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ ಮೂಡಿಸಿದ ತೀರ್ಪು. 7.5 ಕೋಟಿ ಕನ್ನಡಿಗರ ಮನಸ್ಸಿನಲ್ಲಿ ಎಂದೂ ಮಾಸದೇ ಇರತಕ್ಕಂತಹ ತೀರ್ಪಿದು. ದರ್ಶನ ಅಭಿಮಾನಿಗಳು ಬಾಯಿಗೆ ಬಂದ ಹಾಗೆ ಕಮೆಂಟ್ ಹಾಕದಂಗಲ್ಲ ಇದು. ಬಾಯಿಗೆ ಬಂದ ಹಾಗೆ ಕಮೆಂಟ್ ಹಾಕದಂಗಲ್ಲ. ಪಾಪ ಆ ಗಾರೆ ಕೆಲಸದವ್ರನ್ನ ಎಳ್ಕೊಂಡು ಬಂದಾಗಲೇ ಗೊತ್ತಾಗಬೇಕಿತ್ತು ಇವರಿಗೆ. ಎಲ್ಲ ಕೂತು ನಮ್ಮ ಬಾಸು ಕೊಡಿ ಜಾಮೀನು, ನೋಡ್ತೀನಿ, ನಿಮ್ಮ ಬಾಸಿಗೆ ಕೊಡಿ ಜಾಮೀನು. ಅಜ್ಞಾತ ಸ್ಥಳದಲ್ಲಿ ಕೂತು ಪ್ರಜ್ಞೆ ತಪ್ಪದವರಾಗೆ ಕಮೆಂಟ್ ಹಾಕೋದಲ್ಲ. ನ್ಯಾಯ, ಧರ್ಮ, ಕಾನೂನು ಇವುಗಳ ಪರಿಜ್ಞಾನ ಇಟ್ಕೋಬೇಕು. ಪಾಪ ಈ ಹೆಣ್ಣು ಮಗಳು ಪವಿತ್ರ ಗೌಡ ಯಾಕೆ ಬೇಕಿತ್ತು? ಮಗಳಿದ್ದಾಳೆ, ಅನುಕೂಲಸ್ಥ ಉದ್ಯಮ ಕೂಡ ಇದೆ, ಅದ್ಯಾವುದೋ ರೆಡ್ ಕಾರ್ಪೆಟ್ ಅಂತ. ಅದನ್ನ ನೋಡ್ಕೊಂಡು ಅಚ್ಚುಕಟ್ಟಾಗಿ ತಿಂಗಳಿಗೆ ಎಣಿಸ್ಕೊಂಡು ಕೂತ್ಕೊಳ್ಳೋದಲ್ವ ಮನೆಯಲ್ಲಿ. ಪ್ರಚೋದನೆ ಕೊಡೋ ಕೆಲಸ ಯಾಕೆ ಬೇಕಿತ್ತು? ಸೊ ಈಗ ಈ ಪಾರಿವಾಳಗಳನ್ನ ಪಂಜರಕ್ಕೆ ಕೂಡ ಹಾಕೋದಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಖಾಕಿದಾರಿ ಪೊಲೀಸರು ಇನ್ನು ಪ್ರದೋಷ್ ಬಂಧನ ಆಗಿದ್ದಾನೆ, ಲಕ್ಷ್ಮಣ್ ಬಂಧನ ಆಗಿದ್ದಾನೆ, ನಾಗರಾಜು ಜೊತೆಗೆ RR ನಗರದ ಪವಿತ್ರ ಗೌಡ ಇವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿದೆ. ಸೊ ದರ್ಶನ್ ಎಲ್ಲಿ ಅಂತ ಕೇಳಿದ್ರೆ ಇನ್ನೂ ಸಿಕ್ಕಿಲ್ಲ. ಲೊಕೇಶನ್ ಟ್ರೇಸ್ ಮಾಡಿದೀರಾ ಅಂತ ಕೇಳಿದ್ರೆ ಹೌದು ಮಾಡಿದ್ದೀವಿ, ಬರ್ತಾ ಇದ್ದಾರೆ. ಜೊತೆಗೆ ಧನ್ವೀರ್ ಇದ್ನಂತೆ, ದರ್ಶನ್ ಜೊತೆಗೆ ಧನ್ವೀರ್ ಇದ್ದಾರೆ ಅನ್ನೋ ಮಾಹಿತಿ ಇದೆ, ಆದರೆ ನಿಖರತೆ ಇಲ್ಲ. ಎಲ್ಲಿಗೆ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಕ್ಲಾರಿಟಿ ಇಲ್ಲ. ಆದರೆ ಪೊಲೀಸರು ಮಾತ್ರ 3 ತಂಡ ಮಾಡ್ಕೊಂಡು ತಮಿಳುನಾಡು, ಆಂಧ್ರ, ಕರ್ನಾಟಕ ಬಾರ್ಡರ್ನಲ್ಲಿ ಖಾಕಿದಾರಿ ಪೊಲೀಸರು ಎಲ್ಲ ರೆಡಿ ಮಾಡ್ಕೊಂಡು ನಿಂತವ್ರೆ. ಬಂದು ಕೂಡಲೇ ಅರೆಸ್ಟು, ಟೀ ಕುಡ್ದಾದ್ಮೇಲೆ ಅರೆಸ್ಟ್ ಮಾಡಿ ಅಂತ ಕೇಳೋದಕ್ಕೆ ಮನವಿನೂ ಅಲ್ಲಿಗೆ
ಅವಕಾಶ ಇರೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.